ನಮ್ಮ ಹತ್ರ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಕೇಳಿದ್ದು ಕನ್ಸೀಲ್ ಜಿಪ್ ಫಿನಿಶಿಂಗ್ ಹೆಂಗ್ ಮಾಡೋದಂತ. ಕನ್ಸೀಲ್ ಅಂದ್ರೆ ಇನ್ವಿಸಿಬಲ್ ಜಿಪ್. ಇವತ್ತು ಬಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಅದನ್ನ ಯಾವ ತರ ಮಾಡೋದಂತ ನಾನು ತೋರಿಸಿದ್ದೀನಿ. ಈ ಜಿಪ್ದು ಫಿನಿಶಿಂಗ್ ತೋರಿಸ್ತೀನಿ ನೋಡಿ. ಜಿಪ್ ಹಿಂಗಿದೆ. ಸೊ ನೀವು ಜಿಪ್ ಹಾಕಿದ್ರೇನು ಜಿಪ್ ಇರೋ ಮಾರ್ಕೇ ಇರಲ್ಲ. ಸೊ ಇದನ್ನ ಕನ್ಸೀಲ್ ಜಿಪ್ ಇಲ್ಲಾಂದ್ರೆ ಇನ್ವಿಸಿಬಲ್ ಜಿಪ್ ಅಂತ ಹೇಳ್ತೀವಿ. ಸೊ ಇದೇ ತರ ಬ್ಯಾಕಲ್ಲೂ ನೋಡಿ ಫಿನಿಶಿಂಗು ಜಿಪ್ ಇರೋದು ಬಂದ್ಬಿಟ್ಟು ನೆಕ್ಕಿಂದ ನಾವು ಹೆಂಗೆ ಫಿನಿಶ್ ಮಾಡಿದ್ದೀವಿ ಅಂತ. ಬಟ್ ಇದಕ್ಕೆ ಬಂದ್ಬಿಟ್ಟು ನಾನು ವೈಟ್ ಥ್ರೆಡ್ ಯೂಸ್ ಮಾಡಿದ್ದೀನಿ. ಬಿಕಾಸ್ ನಿಮ್ಗೆ ಸ್ಟಿಚ್ ಕಾಣಬೇಕಂತ ವೈಟ್ ಥ್ರೆಡ್ ಯೂಸ್ ಮಾಡಿದ್ದೀನಿ. ಇಲ್ಲಾಂದರೆ ನೀವು ಜಿಪ್ ಯಾವ ಕಲರ್ ಇದೆಯೋ ಅದೇ ಕಲರ್ ಥ್ರೆಡ್ ಯೂಸ್ ಮಾಡಬೇಕು. ಸೊ ಈ ಥರ ನಿಮಗೆ ಬ್ಯಾಕ್ ಸೈಡ್ ಫಿನಿಶಿಂಗ್. ಫಸ್ಟ್ ಇದು ನೋಡಿ, ಈ ಸೈಡ್ 2 ಸೈಡ್ ಇರುತ್ತೆ. ಸೊ ಇವಾಗ ಜಿಪ್ ತಗೊಳ್ಳಿ. ಜಿಪ್ ತಗೊಂಡು ನಿಮಗೆ ಎಲ್ಲಿವರೆಗೂ ಮಾರ್ಕ್ ಮಾಡ್ಕೊಳ್ಬೇಕು ಅಲ್ಲಿವರೆಗೂ ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಜಿಪ್ ಅಟ್ಯಾಚ್ ಮಾಡಬೇಕಂದ್ರೆ ಮೇಲೆವರೆಗೂ ಹೋಗಬೇಡಿ, ಸ್ವಲ್ಪ ಕೆಳಗಡೆನೆ ಹಿಂಗೆ ಈ ಪಾಯಿಂಟ್ ಇದೆಯಲ್ಲ, ಸೊ ಈ ಪಾಯಿಂಟ್ವರೆಗೂ ಇರಲಿ, ಮಾರ್ಕ್ ಮಾಡ್ಕೊಳ್ಬೇಕು. ಸೊ ಮಾರ್ಕ್ ಮಾಡಿಕೊಂಡು ಜಿಪ್ ಯೂಶಲಿ ಹಾಕುವಾಗ ನಾವು ಹಿಂಗಿರುತ್ತೆ ಅಲ್ವಾ, ಫೇಸ್ ಮೇಲೆ ಹಾಕುವಾಗ ಹಿಂಗಿರುತ್ತೆ. ಸೊ ನಾವು ಫಸ್ಟು ಪಿನ್ ಮಾಡ್ಕೊಳ್ಳೋಣ. ಇದರಲ್ಲೇ ಎಲ್ಲರಿಗೂ ಕನ್ಫ್ಯೂಸ್ ಆಗುತ್ತೆ ಯಾವ ಕಡೆ ಮಾಡೋದಂತ. ಸೊ ಫಸ್ಟ್ ನಾವೇನು ಮಾಡೋಣ, ಪಿನ್ ಮಾಡ್ಕೊಳ್ಳೋಣ. ಜಿಪ್ ನಾವು ಹಿಂಗೆ ಹಾಕುವಾಗ ಈ ಜಿಪ್ ಹಿಂಗೆ ಬರುತ್ತೆ, ಕರೆಕ್ಟಾ? ಹಿಂಗೆ ಬರುತ್ತೆ. ಆ ಪಾಯಿಂಟ್ ಇದೆ ನೋಡಿ, ನಾವು ಫಸ್ಟ್ ಎಲ್ಲಿ ಮಾರ್ಕ್ ಮಾಡಿದ್ದೀನೋ ಅದೇ ಮಾರ್ಕ್ ಹತ್ರ ಇಲ್ಲಿ ಮೇಲೆ ಇಟ್ಬಿಟ್ಟು ಒಂದು ಪಿನ್ ಹಾಕಿ. ಮೇಲೆ ಇಟ್ಟು ಒಂದು ಪಿನ್ ಹಾಕಬೇಕು. ಅದೇ ಥರ ಅದೇ ಪಾಯಿಂಟ್ ತಿರ್ಗಾ ಈ ಕಡೆನೂ ಅದೇ ಪಾಯಿಂಟ್ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಸೊ ಅದೇ ಪಾಯಿಂಟ್ ಮೇಲೆ ಇಟ್ಕೊಂಡು ಈ ಕಡೆನೂ ಇನ್ನೊಂದು ಪಿನ್ ಹಾಕಿ. ಸೊ ಅದೇ ಪಾಯಿಂಟಲ್ಲಿ ಪಿನ್ ಹಾಕಿದ್ರೆ ನೀವು ಕರೆಕ್ಟಾಗಿ ಅಲ್ಲೇ ಸ್ಟಿಚ್ ಮಾಡ್ತೀರಾ. ಸೊ ಇವಾಗ ಜಿಪ್ ಹಿಂಗೆ ಹಾಕಿದ್ರೆ ಕರೆಕ್ಟಾಗಿ ಹಿಂಗೆ ಬರಬೇಕು. ಇವಾಗ ಫಸ್ಟ್ ನಮ್ಮ ಪ್ರೆಷರ್ ಫುಟ್ರಲ್ಲಿ ಈ ಜಿಪ್ನ ಹೋಲ್ಡಿಂಗ್ ಸ್ಟಿಚ್ ಹಾಕಬೇಕು. ಜಿಪ್ಪನ್ನು ಫಸ್ಟ್ ಇದು ಬಟ್ಟೆಗೆ ಸ್ಟಿಚ್ ಮಾಡ್ಕೊಳ್ಳೋಣ. ಸೊ ಅದಕ್ಕೆ ನೀವು ನಾರ್ಮಲ್ ಪ್ರೆಷರ್ ಫುಟ್ರಿಂದನೇ ಸ್ಟಾರ್ಟ್ ಮಾಡಿ. ಸೊ ನಾರ್ಮಲ್ ಪ್ರೆಷರ್ ಫುಟ್ರಿಂದ ಸ್ಟಾರ್ಟ್ ಮಾಡಿಕೊಂಡು ಆಲ್ಮೋಸ್ಟ್ ಎಡ್ಜ್ ಹತ್ರ ನೀವು ಸ್ಟಿಚ್ ಮಾಡ್ಕೊಳ್ಬೇಕು. ಸೊ ಹಿಂಗೆ ಜಿಪ್ನ ಹೋಲ್ಡ್ ಮಾಡಬೇಕು ಫಸ್ಟು. ಅದೇ ಥರ ಈ ಸೈಡು ಅಷ್ಟೇ, ಈ ಸೈಡು ಅದೇ ಥರ ನಾವು ಆಲ್ರೆಡಿ ಪಿನ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿಂದನೇ ಸ್ಟಿಚ್ ಮಾಡ್ಕೊಂಡು ಬನ್ನಿ. ಸೊ ಫಸ್ಟ್ ಒಂದ್ಸಲ ಜಿಪ್ ಹಾಕಿ ನೋಡಿ. ಸೊ ಎಡ್ಜಸ್ ಎಲ್ಲ ಕರೆಕ್ಟಾಗಿದೆಯಾ ಅಂತ. ಸೊ ಎಡ್ಜಸ್ ಎಲ್ಲ ಕರೆಕ್ಟಾಗಿದೆ. ಸೊ ಇವಾಗ ಏನು ಮಾಡಬೇಕು, ಜಿಪ್ ತೆಗೆದುಬಿಟ್ಟು ಪ್ರೆಷರ್ ಫುಟ್ರನ್ನ ಚೇಂಜ್ ಮಾಡ್ಕೊಳ್ಬೇಕು. ಒಂದು ಸೈಡ್ ಪ್ರೆಷರ್ ಫುಟ್ರ್ ಹಾಕಬೇಕು. ಸೊ ಒಂದು ಸೈಡ್ ಪ್ರೆಷರ್ ಫುಟ್ರ್ ಹಾಕಿಬಿಟ್ಟು ಈ ಎಡ್ಜಲ್ಲಿ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಈ ಕಾರ್ನರಲ್ಲಿ ಈ ಜಿಪ್ ಕಾರ್ನರ್ ಇದೆಲ್ಲ ಅಲ್ಲಿ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಅದೇ ಥರ ಈ ಸೈಡು ಸ್ಟಿಚ್ ಮಾಡ್ಕೊಂಡು ಬರಬೇಕು. ಇವಾಗ ಹಿಂಗೆ ಹಾಕಿದ್ಮೇಲೆ ನೋಡಿ, ಜಿಪ್ ಹಾಕಿದ್ಮೇಲೆ ಜಿಪ್ಪು ಎಲ್ಲೂ ಕಾಣಿಸ್ತಿಲ್ಲ, ಈ ಥರ ಇರಬೇಕು. ಸೊ ಬಾಟಮಲ್ಲಿ ಏನು ಮಾಡ್ತೀರಾ, ಇವಾಗ ಇಲ್ಲಿ ಓಪನ್ ಇದೆಯಲ್ಲ ಇದನ್ನು ಈವನ್ ಆಗಿ ನೀವು ಒಂದು ಸೈಡ್ ಪ್ರೆಷರ್ ಫುಟ್ರಿಂದನೇ ನೀವು ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿ ಫಿನಿಶ್ ಮಾಡಿಬಿಡ್ಬೇಕು. ಸೊ ಈ ಜಿಪ್ ಇದೆ ನೋಡಿ, ಈ ಎಡ್ಜ್ ಹತ್ರನೇ ಬಂದುಬಿಟ್ಟು ಎಷ್ಟು ದೂರ ಬೇಕೋ ಅಷ್ಟು ದೂರ ನೀವು ಅದನ್ನು ಸ್ಟಾಪ್ ಮಾಡಿಬಿಡ್ಬೇಕು. ಸೊ ನೋಡಿ
ಬಾಟಮು ಸ್ಟಿಚ್ ಆಯಿತು, ಜಿಪ್ಪು ಫಿನಿಶ್ ಆಯಿತು, ಈ ಥರ ಬರುತ್ತೆ. ಬಟ್ ಇವಾಗ ನೆಕ್ ಲೈನ್ ಹತ್ರ ಕಚ್ಚಾ ಇರುತ್ತೆ, ಈ ನೆಕ್ ಲೈನ್ ಹತ್ರ ಕಚ್ಚಾ ಇರುತ್ತೆ ಅಲ್ವಾ. ಸೊ ಅದಕ್ಕೆ ಏನು ಮಾಡಬೇಕಂತ ತೋರಿಸ್ತೀನಿ. ಸೊ ಅದಕ್ಕೆ ಒಂದು ಫ್ಯೂಸಿಂಗ್ ಹಾಕಿನೂ ನೀವು ಮಾಡ್ಬೋದು, ಇಲ್ಲ ಪ್ಲೇನ್ ಬಟ್ಟೆಯಲ್ಲೂ ಮಾಡ್ಬೋದು. ತಿಕ್ಕಾಗಿದ್ದರೆ ಬರೀ ಬಟ್ಟೆಯಲ್ಲಿ ಮಾಡಿ, ತಿನ್ನಾಗಿದ್ದರೆ ಒಂದು ಫ್ಯೂಸಿಂಗ್ ಹಾಕ್ಬಿಟ್ಟು ಅದನ್ನು ಜಾಯಿನ್ ಮಾಡಿ. ಸೊ ಇವಾಗ ಇಲ್ಲಿಂದ ಇಲ್ಲಿ ಸ್ಟಾರ್ಟ್ ಮಾಡಬೇಕು. ಸರಿ ನೋಡಿ, ಹೀಗೆ ಕರೆಕ್ಟಾಗಿ ಇದು ಎಷ್ಟಿದೆಯೋ ಅಷ್ಟು ಕಟ್ ಮಾಡ್ಕೊಳ್ಬೇಕು. ಇವಾಗ ಇಲ್ಲಿಂದ ಇಲ್ಲಿ ಸ್ಟಿಚ್ ಮಾಡಿ, ಇಲ್ಲಿಂದ ಇಲ್ಲಿ ಸ್ಟಿಚ್ ಮಾಡಬೇಕು. ಇದು ಇವಾಗ ನಾರ್ಮಲ್ ನೀವು ಪ್ರೆಷರ್ ಫುಟರ್ನ ಚೇಂಜ್ ಮಾಡ್ಕೊಳ್ಬೋದು. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ಜಿಪ್ಪು ಓಪನ್ ಮಾಡಿದ್ದೀನಿ, ಜಿಪ್ಪಿಂಗ್ ಓಪನ್ ಮಾಡಿದ್ದೀನಿ. ಸೊ ಇಲ್ಲಿವರೆಗೂ ನಾನು ಫುಲ್ಲು ಸ್ಟಿಚ್ ಮಾಡ್ಕೊಳ್ಬೇಕು. ಸೊ ಫಸ್ಟ್ ಏನು ಮಾಡಿ, ಇಲ್ಲಿ ಒಂದು ಸ್ಟಿಚ್ ಮಾಡಿಬಿಡಿ. ಇದನ್ನು ಒಂದು ಸ್ಟಿಚ್ ಮಾಡಿಬಿಟ್ಟು ಒಂದು ಟಾಪ್ ಸ್ಟಿಚ್ ಮಾಡಿಬಿಡಿ. ಇಲ್ಲಿ ಸ್ಟಿಚ್ ಮಾಡೋಕ್ಕೆ ಮುಂಚೆ ಒಂದು ಟಾಪ್ ಸ್ಟಿಚ್ ಮಾಡಿಬಿಡಿ. ಟಾಪ್ ಸ್ಟಿಚ್ ಅಂದರೆ ಅಂಡರ್ ಸ್ಟಿಚ್, ಲೈನಿಂಗ್ ಮೇಲೆ ಬರಬೇಕು, ಮೇನ್ ಫ್ಯಾಬ್ರಿಕ್ ಮೇಲೆ ಬರಬಾರ್ದು. ಈ ಥರ ಸ್ಟಿಚ್ ಮಾಡಿಕೊಂಡು ಇವಾಗ ಇಲ್ಲಿ ಸ್ಟಿಚ್ ಮಾಡಿ. ಸೊ ಹಿಂಗೆ ಸ್ಟಿಚ್ ಮಾಡ್ಕೊಳ್ಬೇಕು. ಸ್ಟಿಚ್ ಮಾಡಿಕೊಂಡು ಈ ಎಕ್ಸಸ್ ಬಿಟ್ಟಿರ್ತೀರ ನೋಡಿ. ಸೊ ಈಗ ಫಸ್ಟ್ ಇಲ್ಲೊಂದು ಸ್ಟಿಚ್ ಹಾಕ್ಕೊಂಡು ಆಮೇಲೆ ಪ್ರೆಷರ್ ಫುಟರ್ನ ಚೇಂಜ್ ಮಾಡಿಬಿಟ್ಟು ಇನ್ನೊಂದು ಸ್ಟಿಚ್ ಹಾಕಿದ್ರೆ ಇನ್ನು ನಿಮಗೆ ತುಂಬ ಹತ್ತಿರ ಬರುತ್ತೆ. ಸೊ ಅದೇ ಥರ ಈ ಸೈಡು ಮಾಡ್ಕೊಳ್ಬೇಕು. ಫಸ್ಟು ಒಂದು ಸ್ಟಿಚ್ ಹಾಕಿ ಅದಾದಮೇಲೆ ಟಾಪ್ ಸ್ಟಿಚ್ ಹಾಕಬೇಕು, ಲೈನಿಂಗ್ ಮೇಲೆ ಟಾಪ್ ಸ್ಟಿಚ್ ಹಾಕಬೇಕು. ಆಮೇಲೆ ಇಲ್ಲಿ ಸ್ಟಿಚ್ ಮಾಡಿ, ಆಮೇಲೆ ಪ್ರೆಷರ್ ಫುಟರ್ ಚೇಂಜ್ ಮಾಡಿಬಿಟ್ಟು ಈ ಜಿಪ್ ಪಕ್ಕದಲ್ಲೇ ಒಂದು ಸ್ಟಿಚ್ ಮಾಡಬೇಕು. ಸೊ ಹಿಂಗೆ ಮಾಡಿಬಿಟ್ಟು ಫಸ್ಟು ಲೈನಿಂಗ್ ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕಬೇಕು. ಸೊ ಅದನ್ನ ಅಂಡರ್ ಸ್ಟಿಚ್ ಅಂತಾರೆ, ಒಳಗಡೆ ಹೋಗುತ್ತೆ ಅದು. ಸೊ ಇವಾಗ ಸ್ಟಿಚ್ಚನ್ನ ಮಾತ್ರ ಇಲ್ಲಿ ಹೋಲ್ಡ್ ಮಾಡೋಕ್ಕೆ ಒಂದು ಸ್ಟಿಚ್ ಹಾಕಿಬಿಟ್ಟು ಆಮೇಲೆ ಎಡ್ಜ್ಗೆ ಹಾಕೋಣ.
ಈ ಎಡ್ಜ್ನ ಸ್ವಲ್ಪ ಟ್ರಿಮ್ ಮಾಡ್ಕೊಳ್ಳಿ. ಈ ಎಡ್ಜ್ನ ಸ್ವಲ್ಪ ಟ್ರಿಮ್ ಮಾಡಿಬಿಟ್ಟು ಆಮೇಲೆ ಹಿಂಗೆ ಟರ್ನ್ ಮಾಡಿ. ಸೊ ಹಿಂಗೆ ಟರ್ನ್ ಮಾಡಿದ್ರೆ ಒಳಗಡೆನೂ ಫಿನಿಶಿಂಗ್ ಆಗಿರುತ್ತೆ. ನೆಕ್ ಪಾರ್ಟು ಈ ಥರ ಇರುತ್ತೆ. ಇನ್ನೊಂದು ಸ್ಟಿಚ್ ಮಾಡಿಬಿಟ್ಟು ಆಮೇಲೆ ಟರ್ನ್ ಮಾಡ್ತೀನಿ. ಸೊ ಇದನ್ನು ಟ್ರಿಮ್ ಮಾಡಿಬಿಟ್ಟು ಇವಾಗ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡ್ರೆ ಬ್ಯಾಕಲ್ಲೂ ಫಿನಿಶ್ ಆಗಿರುತ್ತೆ, ಫ್ರಂಟಲ್ಲೂ ಫಿನಿಶ್ ಆಗಿರುತ್ತೆ. ಇದನ್ನು ಒಂದು ಸಲ ಅಯನ್ ಮಾಡಬೇಕು.